ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ 6 ಜನರನ್ನ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಉದ್ದೇಶದಿಂದಾಗಿ 6 ಜನರನ್ನ ಗಡೀಪಾರು ಮಾಡಲಾಗಿದೆ. ಜಮಖಂಡಿ ವಿಭಾಗಾಧಿಕಾರಿಯಿಂದ ಇದೀಗ 6 ಜನರನ್ನ ಗಡೀಪಾರು ಮಾಡಿ ಆದೇಶಿಸಲಾಗಿದೆ. ಚುನಾವಣೆ ವೇಳೆ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಚುನಾವಣಾ ಕಾರ್ಯಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಅಂತಹ ವ್ಯಕ್ತಿಗಳನ್ನು ಇದೀಗ ಗಡೀಪಾರು ಮಾಡಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಯಾವುದೇ ರೀತಿಯ ಸಮಾಜದ ಸ್ವಾಸ್ಥ್ಯ ಕದಡುವಂತಹ ಕೆಲಸ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಬಾಗಲಕೋಟೆಯ ಜಮಖಂಡಿ ಉಪವಿಭಾಗಾಧಿಕಾರಿ 6 ಜನರನ್ನ ಗಡೀಪಾರು ಮಾಡಿ ಆದೇಶಿಸಿದ್ದಾರೆ. 1 ತಿಂಗಳುಗಳ ಕಾಲ ಈ 6 ಜನರನ್ನು ಕೂಡ ಗಡೀಪಾರು ಮಾಡಿದ್ದಾರೆ. ಜಮಖಂಡಿ ಎಸಿ ಸಂತೋಷ್, ಸುದೀಪ್, ಮಹದೇವ ಕಾರ್ಕೂನ, ಪರಶುರಾಮ, ವಸಂತ ಹಾಗೆ ಸಿದ್ದಪ್ಪ ಅನ್ನುವವರನ್ನ ಇದೀಗ ಗಡೀಪಾರು ಮಾಡಿ 1 ತಿಂಗಳ ಅವಧಿಗೆ ಜಮಖಂಡಿ ಎಸಿ ಮಾಹಿತಿ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯ ಮಾದರಿ ನೀತಿ ಸಂಹಿತೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮುಂದುವರೆದ ಭಾಗವಾಗಿ ನಮಗೆ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಮತ್ತು ಚುನಾವಣಾ ಸಂದರ್ಭದಲ್ಲಿ ಅನ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಚುನಾವಣೆಗೆ ಕಾರ್ಯಕ್ಕೆ ಏನಾದರೂ ಧಕ್ಕೆ ಆಗಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮಗೆ ಇಲಾಖೆಯಿಂದ ಕೆಲವೊಂದು ಗಡೀಪಾರಿಗಾಗಿ ಮನವಿಗಳು ಬಂದಿದ್ವಿ. ಹೀಗಾಗಿ ಇವುಗಳನ್ನ ಪರಿಶೀಲನೆ ಮಾಡಿ ಇದರ ಬಗ್ಗೆ ಸಾಕಷ್ಟು ವಿಚಾರಣೆಯನ್ನು ಮಾಡಿದ ನಂತರ ಒಂದು ನಮ್ಮ ಉಪವಿಭಾಗದಿಂದ ಒಟ್ಟು ಈಗ ಇಲ್ಲಿವರೆಗೆ 6 ಜನರನ್ನ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಶ್ರೀ ಸಂತೋಷ್ ಸತ್ಯಪ್ಪ ಕೋಳಿ ಇವರನ್ನ 1 ತಿಂಗಳ ಅವಧಿಗೆ ಚುನಾವಣಾ ಕಾರ್ಯಗಳು ಮುಗಿಯುವವರೆಗೆ ಇವರನ್ನ ಬೇರೆ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ಅದೇ ತರ ಸುದೀಪ್ ಸದಾಶಿವ್ ಮೇಸಿ ಇವರನ್ನು ಕೂಡ ನಾವು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಗಡೀಪಾರನ್ನ ಬೆಳಗಾವಿ ಜಿಲ್ಲೆಗೆ ಇವರನ್ನ ಗಡೀಪಾರು ಮಾಡಿ ರಾಮದುರ್ಗ ಠಾಣೆಗೆ 1 ತಿಂಗಳ ಕಾಲ ಇವರನ್ನು ಕೂಡ ಗಡೀಪಾರು ಮಾಡಿದ್ವಿ. ಇದ್ರ ಜೊತೆಗೆ ಮಹಾದೇವ್ ದುಂಡಪ್ಪ ಕಾರ್ಕೂನ್ ಅಂತ ಹೇಳಿ ಇವರನ್ನು ಕೂಡ ಇವರ ಮೇಲೆ ಸಾಕಷ್ಟು ಗುರುತರ ಆರೋಪಗಳು ಇರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವ ಸಲುವಾಗಿ ಇವರನ್ನು ನಮ್ಮ ಒಂದು ಉಪವಿಭಾಗದಿಂದ ನಮ್ಮ ಜಿಲ್ಲೆಯಿಂದ 1 ತಿಂಗಳ ಕಾಲ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಇವರನ್ನ ಗಡೀಪಾಡಲಾಗಿದೆ. ಮತ್ತು ಪರಶುರಾಮ್ ಕಲ್ಲಪ್ಪ ಕಾರ್ಕೂನ್ ಇವರು ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವುದರಿಂದ ಮತ್ತು ಈಗಾಗಲೇ ಪ್ರಕರಣಗಳು ಇದನ್ನ ನ್ಯಾಯಾಲಯದಲ್ಲಿ ಬಾಕಿ ಇರುವುದರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.